ಈ ಬಗ್ಗೆ ಮಾತನಾಡೋದಕ್ಕೆ ಬಸ್ ಮಾಲೀಕರಾದಂತಹ ನಾಗರಾಜ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ನಾಗರಾಜ್ ಅವರೇ. ನಮಸ್ತೆ ನಮಸ್ತೆ ಸರ್. ನಾಗರಾಜ್, ವೆರಿ ಅನ್ಫಾರ್ಚುನೇಟ್ ಘಟನೆ ಇದು. ಬಸ್ ಚಾಲಕನ ತಪ್ಪು ಏನೂ ಇಲ್ಲದೆ ಇದ್ರೂ ನಡೆದೋಗಿದೆ ನೋಡಿ. ನಾವೇ ಒಂದು ದೇವರೇ ಒಂದು ವಹಿಸ್ತಾನೆ ಏನಂತ ಗೊತ್ತಾಗ್ತಲ್ಲ. ಯಾರ ಪರಿಸ್ಥಿತಿ ಏನೇನಾಗಿದೆ ಅವ್ರ ಹಿಂಸೆಗಳನ್ನ ನಾವು ನಾವಾಗಲಿ ನೀವಾಗಲಿ ಯಾರು ಬಗ್ಸಕ್ಕಾಗಲ್ಲ ಅಂತ ಪರಿಸ್ಥಿತಿ. ನಿಮಗೆ ಎಷ್ಟು ಗಂಟೆಗೆ ಸುದ್ದಿ ಬಂತು? ಅರೌಂಡ್ 2:30, 3 o'clock ವಿಷಯ ಗೊತ್ತಾಗ್ತಿದ್ದಂಗೆ ನಾವು ನಮ್ಮಲ್ಲಿ ಇದ್ದವ್ರನ್ನೆಲ್ಲ ಮೇಡಮ್ ಒಂದು 16 ಜನ ನಮಗೆ ಲೈನಿಗೆ ಬಂದರು. ಇನ್ನು ಮಿಕ್ಕಿದ ಜನದ್ದು ಕೆಲವು ನಂಬರ್ ನಾಟ್ ರೀಚಬಲ್, ಸ್ವಿಚ್ ಆಫ್ ಬಂತು. ಅಕ್ಕಪಕ್ಕ ಇರ್ತಕ್ಕಂಥ ನಮಗೆ ಪರಿಚಯ ಇರ್ತಕ್ಕಂಥ ಹೋಟ್ಲವರು ಅವ್ರನ್ನೆಲ್ಲ ನಾವು ಅಲ್ಲಿ ಸ್ಪಾಟಿಗೆ ಕಳಿಸ್ಕೊಟ್ಟಿವಿ. ಮತ್ತೆ ಇವಾಗ ಏನೊಬ್ರು ಮತ್ತೆ ಪೊಲೀಸ್ ಏನ್ ಡೀಟೇಲ್ಸ್ ಎಲ್ಲ ಕೇಳಿದ್ರು ಅವ್ರೆಲ್ಲ ತಲುಪಿಸಿದೀವಿ. ಸೊ ನಮ್ದು ಇವರೆಲ್ಲ ಅಲ್ಲೇ ಇದ್ದಾರೆ. ಸೊ ಈಗ ಬುಕಿಂಗ್ ಡೀಟೇಲ್ಸ್ ಎಲ್ಲ ನಿಮ್ಮ ಹತ್ರ ಇದೆ ಅಂತ ಅನ್ಕೋತೀನಿ. ಇದೆ ಇದೆ ಇದೆ. ನಿಮ್ಮ ಇವರು ಕೂಡ ಮಾರುತಿ ಅವ್ರು ಕೇಳಿದ್ರು, ನಾನು ಅವ್ರಿಗೂ ತಲುಪಿಸಿದ್ದೀನಿ ಪೂರ್ತಿಗೆ. ಓಕೆ, 29 ಜನ ಏನೋ ಟ್ರಾವೆಲ್ ಮಾಡ್ತಾ ಇದ್ರು ಅಂತ. ಹೌದು, ಅದರಲ್ಲಿ 25 ಜನ ಗೋಕರ್ಣ ಬುಕ್ ಆಗಿದ್ರು, ಕುಮಟಾಗ್ ಬುಕ್ ಆಗಿದ್ರು, ಇವರು ಶಿವಮೊಗ್ಗ ಬುಕ್ ಮಾಡ್ಕೊಂಡಿದ್ರು. ಇಲ್ಲಿದ್ದಾರೆ. ಬೆಂಗಳೂರಲ್ಲೂ ಟ್ರಾಫಿಕ್ ಇತ್ತು, ವೆಹಿಕಲ್ ಕೂಡ ಲೇಟ್ ಆಗಿ ಹೊರಟಿದ್ದು, ಬೆಂಗಳೂರು ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ. ಅದು ಎಸಿನ ನಾನ್ ಎಸಿನ ಸರ್? ನಾನ್ ಎಸಿ ಅದರಲ್ಲಿ 3 ಡೋರ್ ಇತ್ತು. ಒಂದು ಫ್ರಂಟ್ ಕಸ್ಟಮರ್ ಹೋಗುವಂತ ಡೋರು, ರೈಟ್ ಸೈಡ್ ಒಂದು ಎಮರ್ಜೆನ್ಸಿ, ಬ್ಯಾಕ್ ಸೈಡ್ ಒಂದು ಎಮರ್ಜೆನ್ಸಿ. ಓಕೆ, ಏನಾಯ್ತು ಅರ್ಥನೇ ಆಗ್ತದೆ. ಡ್ರೈವರ್ ಮಾತ್ರ ಮಾತಾಡೋಕ್ಕಾಗಿಲ್ಲ, ಅವನ್ನ ಹುಬ್ಳಿಗೆ ಶಿಫ್ಟ್ ಮಾಡಿದ್ವಿ. ಡ್ರೈವರ್ ಮತ್ತೆ ಕಂಡಕ್ಟರ್? ಇಲ್ಲ, ಕಂಡಕ್ಟರ್ ಇದ್ದಾನೆ ಅಂತೆ. ಅವನು ನನಗೆ ಫೋನ್ ಸಿಕ್ಕಿಲ್ಲ. ಡ್ರೈವರ್ನ ಮಾತ್ರ ಪೊಲೀಸ್ನವ್ರ ಮುಖಾಂತರ ನಮ್ಮ ಸಿಬ್ಬಂದಿ ಯಾರು ಹೋಗಿದ್ರು ಅವ್ರ ಮುಖಾಂತರ ಅವನ್ನ ಹುಬ್ಳಿಗೆ ಶಿಫ್ಟ್ ಮಾಡಿದ್ವಿ. ಹೇಗಿದೆ ಸರ್ ಅವ್ರ ಕಂಡೀಷನ್ ಇವಾಗ? ಅವ್ನು ಕಾಲಿಗೆ ಇಟ್ಟಿದ್ದೆ ಅಂತ ಅವ್ನು ಮಾತಾಡ್ತಾ ಇಲ್ಲ. ತುಂಬ ಶಾಕಿಗೆ ಮಾತಾಡ್ತಾ ಇಲ್ಲ. ಅವನು ಮಾತಾಡೋಕ್ಕಾಗಲ್ಲ ಅಂದ್ರೆ ಬೇಡ ಬಿಡಪ್ಪ, ಮಾತಾಡೋದು ಬೇಡ, ಅವನು ಫಸ್ಟ್ ಶಿಫ್ಟ್ ಮಾಡಿ ಮತ್ತೆ ಯಾರಿದ್ದಾರೆ ಅಲ್ಲಿಗೆ ಮಾಡಿ ಅಂತ ಹೇಳಿದ್ದೆ. ನೀವೇನಾದರೂ ಸ್ಪಾಟ್ಗೆ ಹೋಗ್ತೀರಾ? ಹೋಗ್ಲೇಬೇಕಲ್ಲ ಸರ್, ಹೋಗ್ಲೇಬೇಕು. ಒಂದು ಸ್ವಲ್ಪ ನಾರ್ಮಲ್ ತಂದ್ರೂ ಕೂಡ ಡ್ರೈವರ್ ಇವರೆಲ್ಲ ಬರಬೇಕಲ್ಲ. ಅಲ್ಲ ನೋಡಿ, ನಾನು ಅದನ್ನು ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೆ. ಅವನು ಯಾರು ಲಾರಿ ಡ್ರೈವರು, ಅವನಿಗೆ ಲೈಸೆನ್ಸ್ ಸಿಕ್ಕಿ ಬರೀ 6 ತಿಂಗಳಾಗಿರೋದ್ರಂತೆ. ಉತ್ತರ ಪ್ರದೇಶದಿಂದ ಬೆಂಗಳೂರಿಗೆ ಬರ್ತಾವನೆ. ಹೆಂಗೆ ಕೊಡ್ತಾರೆ ಸರ್ ಅವ್ರಿಗೆ ಅಷ್ಟು ಲಾಂಗ್ ರೂಟ್ ಎಲ್ಲ? ಇದನ್ನು ಅನುಭವ ಇಲ್ಲ, ಏನಿಲ್ಲ. ನಮ್ಮಂತರು ಆಚಾರ ಮಾಡಬೇಕು. ನಮ್ಮಲ್ಲಿ ಇರ್ತಕ್ಕಂಥವ್ರು ಪಾಪ ಅವರ ಪರಿಸ್ಥಿತಿ, ಅವ್ರ ನೆರಳಾಟ ನಾವು ನೋಡ್ಲಿಕ್ಕಾಗಲ್ಲ. ಹೌದೌದೌದೌದು. ಯಾವನೋ ಒಬ್ಬ ಮಾಡೋ ತಪ್ಪಿಗೆ ಈಗ ಎಷ್ಟು ಕುಟುಂಬಗಳು ಸಫರ್ ಆಗಬೇಕು, ಎಷ್ಟು ಕುಟುಂಬಗಳು. ಈಗ ಎಲ್ಲರೂ ಕೂಡ ವಯಸ್ಸಲ್ಲಿ ಇರ್ತಕ್ಕಂಥ ಎಸ್ಪೆಷಲಿ ಹೆಣ್ಮಕ್ಳೇ ಜಾಸ್ತಿ ಇದ್ರು ಇವತ್ತು. ಹೌದು ಹೌದು ಹೌದು. ನೋಡಿ, ಕ್ರಿಸ್ಮಸ್ ಹಾಲಿಡೇಸು, ಇಯರ್ ಎಂಡು, ರಜಾ ಸಿಕ್ಕಿದೆ ಅಂತ ಏನೇನೋ ಕನಸುಗಳನ್ನ ಹೊತ್ಕೊಂಡು ಊರಿಗೆ ಹೊರಟವ್ರು ಪಾಪ. ಹೀಗಾಗ್ಬಿಟ್ರೆ ಏನು ಕತೆ ಅಂತ. ವೆರಿ ಅನ್ಫಾರ್ಚುನೇಟ್ ಸರ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸೀಬರ್ಡ್ ಟ್ರಾವೆಲ್ಸ್ನ ಮಾಲೀಕರು ಮಾತನಾಡ್ತಾ ಇದ್ರು. ಅವರು ಶಾಕಲ್ಲಿದ್ದಾರೆ. ಇನ್ನೂ ಅವ್ರಿಗೂ ಮಾತುಗಳು ಬರ್ತಿಲ್ಲ. ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹೆಂಗಸರೇ ಜಾಸ್ತಿ ಇದ್ರು, ಹುಡುಗಿರೇ ಜಾಸ್ತಿ ಇದ್ರು ಅಂತಾರೆ ಪಾಪ. ಯಾರೋ ಒಬ್ಬ ಮಾಡುವಂತಹ ತಪ್ಪಿಗೆ, ಎಡವಟ್ಟಿಗೆ ಇವರೆಲ್ಲ ಸಾಯ್ಬೇಕಾಗಿ ಬಂತಲ್ಲ. ಗೊತ್ತಿಲ್ಲ ನನಗೆ ಆ ಡ್ರೈವರ್ ಕಂಡೀಷನ್ ಹೇಗಿತ್ತೋ ಏನೋ. ಕ್ರಿಸ್ಮಸ್ ರಜೆಗೆಂದು ಅವರ ಊರುಗಳಿಗೆ ತೆರಳುತ್ತಿದ್ದಂಥ ಪ್ರಯಾಣಿಕರು ಏನು ಬೆಳಗಿನ ಜಾವ ಅಂತೇಳಿ ನಿದ್ರೆಗೆ ಬಸ್ನಲ್ಲಿ ಜಾರಿದ್ರು. ಆದರೆ ಅವರು ಚಿರನಿದ್ರೆಗೆ ತೆರಳಿರುವಂಥ ದುರ್ಘಟನೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಗ್ರಾಮದ ಬಳಿ ನಡೆದಿದೆ. ಏನು ಸ್ಲೀಪರ್ ಕೋಚ್ ಬಸ್ನಲ್ಲಿ, ಖಾಸಗಿ ಬಸ್ನಲ್ಲಿ ತೆರಳ್ತಾ ಇದ್ರು. ಸುಮಾರು 30ಕ್ಕೂ ಅಧಿಕ ಜನರು ಈ ಬಸ್ನಲ್ಲಿ ತೆರಳ್ತಿದ್ರು. ಈ ವೇಳೆ ಒಂದು ಜವರಾಯನ ರೂಪದಲ್ಲಿ ಬಂದಂಥ ಲಾರಿ ಡಿಕ್ಕಿಯಾದ ಪರಿಣಾಮ ಸ್ಥಳದಲ್ಲೇ ಈಗಾಗಲೇ ಪ್ರಾಥಮಿಕ ವರದಿ ಪ್ರಕಾರ 17 ಜನರು ದುರ್ಮರಣಕ್ಕೀಡಾಗಿರುವಂಥದ್ದು. ಹಾಗೆ 9 ಜನರು ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಹಾಗೂ ಹಿರಿಯೂರು ತಾಲೂಕು ಆಸ್ಪತ್ರೆಗೆ ಗಾಯಾಳುಗಳಿಗೆ ಚಿಕಿತ್ಸೆ ಪಡೆಯುತ್ತಿರುವಂಥದ್ದು. ಸ್ಥಳದಲ್ಲಿ ಈಗಾಗಲೇ ಒಂದು ಬಿಗುವಿನ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದರೆ ಏನು ಬಸ್ಸು ಸಂಪೂರ್ಣವಾಗಿ ಡಿಕ್ಕಿಯಾದ ತಕ್ಷಣವೇ ದಗದಗ ಒತ್ತಿ ಉರಿದ ಪರಿಣಾಮ ಬಸ್ನಲ್ಲಿ ಇದ್ದಂಥ 17 ಜನರು ಸಜೀವ ದಹನವಾಗಿದ್ದಾರೆಂಬ ಪ್ರಾಥಮಿಕ ವರದಿ ಈಗಾಗಲೇ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಪೊಲೀಸ್ ವರದಿ ಪ್ರಕಾರ ಏನು ಅದರಲ್ಲಿ ಸುಮಾರು 30ಕ್ಕೂ ಅಧಿಕ ಜನ ಪ್ರಯಾಣ ಬೆಳೆಸಿದ್ರು. ಅವರಲ್ಲಿ 17 ಜನರು ಸ್ಥಳದಲ್ಲೇ ಅಸುನೀಗಿದ್ದು, ಉಳಿದಂಥ 9 ಜನರನ್ನ ಈಗಾಗಲೇ
ಏನು ಆಸ್ಪತ್ರೆಗೆ ಚಿಕಿತ್ಸೆ ಕಳಿಸಿದ್ದೇವೆಂಬ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಹಾಗೆ ಏನು ಈಗಾಗಲೇ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರ್ಲತ್ತು ಗ್ರಾಮದ ಬಳಿ ಏನು ರಾಷ್ಟ್ರೀಯ ಹೆದ್ದಾರಿ 48ರ ಬಳಿ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಪರಿಣಾಮ ಒಂದು ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಎದುರಾಗಿರುವಂಥದ್ದು. ಹೀಗಾಗಿ ಏನು ಸರ್ವಿಸ್ ರಸ್ತೆಯಲ್ಲಿ ಉಳಿದ ವಾಹನಗಳನ್ನು ಕಳಿಸುವ ಮುಖಾಂತರ ಟ್ರಾಫಿಕ್ ಜಾಮನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನಕ್ಕೆ ಚಿತ್ರದುರ್ಗ ಜಿಲ್ಲಾ SP ರಂಜಿತ್ ಕುಮಾರ್ ಭಂಡಾರ್ ನೇತೃತ್ವದಲ್ಲಿ ರಕ್ಷಣಾ ಕಾರ್ಯ ಕೂಡ ನಡೀತದೆ. ಹಾಗೆ ಏನು ತುಮಕೂರು SP ಕೂಡ ಸ್ಥಳಕ್ಕೆ ಭೇಟಿ ನೀಡಿರುವಂಥದ್ದು. ಹಿರಿಯೂರು DYSP ಶಿವಕುಮಾರ್ ನೇತೃತ್ವದಲ್ಲೂ ಕೂಡ ಈಗಾಗಲೇ ಏನು ವಿವಿಧ ಕಡೆಗಳಿಂದ ಆಂಬ್ಯುಲೆನ್ಸ್ಗಳನ್ನು ಕರೆಸಿ ಒಂದು ರಕ್ಷಣಾ ಕಾರ್ಯದಲ್ಲಿ ಪೊಲೀಸರು ತಲ್ಲೀನರಾಗಿರುವಂಥದ್ದು. ಹೀಗಾಗಿ ಏನು ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದು ಸುಮಾರು 3-4 ಕಿಲೋಮೀಟರ್ ಅಂತರದವರೆಗೆ ವಾಹನಗಳ ದಟ್ಟಣೆ ಹೆಚ್ಚಾಗಿದೆ. ಹಾಗೆ ಸ್ಥಳದಲ್ಲಿ ಸಂಪೂರ್ಣವಾಗಿ ಲಾರಿ ಕೂಡ ಒಂದು ಡಿಕ್ಕಿ ರಭಸಕ್ಕೆ ಲಾರಿ ಕೂಡ ಸುಟ್ಟು ಕರಕಲಾಗಿ ಬಸ್ಸು ಸಂಪೂರ್ಣ ಸುಟ್ಟು ಕರಕಲಾಗಿರೋ ಪರಿಣಾಮ ಈಗಾಗಲೇ ಸ್ಥಳದಲ್ಲಿ ಸಂಪೂರ್ಣ ಒಂದು ಆತಂಕ ಮನೆ ಮಾಡಿರುವಂಥದ್ದು. ಯಾಕಂದರೆ ಈಗಾಗಲೇ ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಸಂಪೂರ್ಣವಾಗಿ ಸ್ಥಳೀಯ ಗ್ರಾಮಸ್ಥರು ಕೂಡ ಈ ಒಂದು ರಕ್ಷಣಾ ಕಾರ್ಯದಲ್ಲಿ ತಲ್ಲೀನರಾಗಿರುವಂಥದ್ದು. ಒಟ್ಟಾರೆ ಏನಂತಂದರೆ ಭೀಕರ ಅಪಘಾತದಿಂದಾಗಿ ಸ್ಥಳದಲ್ಲಿ ಭಾರಿ ಆತಂಕ ಮನೆ ಮಾಡಿದ್ದು ಇನ್ನೂ ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿರುವ ಪ್ರಕಾರ 30ಕ್ಕೂ ಅಧಿಕ ಜನರು ಪ್ರಯಾಣ ಬೆಳೆಸಿದ್ರು. ಅವರಲ್ಲಿ 17 ಜನರು ಅಸುನೀಗಿದ್ದು ಇನ್ನೂ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ TV, ಚಿತ್ರದುರ್ಗ. ನನ್ನ ಕೊಲ್ಲೀಗ್ ಸಿದ್ದರಾಜು ಈಗ ಸ್ಪಾಟ್ನಲ್ಲೇ ಇದ್ದಾರೆ. ಅಲ್ಲಿಂದನೇ ನಿಮಗೆ ನೇರ ದೃಶ್ಯಗಳನ್ನ ತೋರಿಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಬಸ್ಸಿನ ಬೆಂಕಿಯೆಲ್ಲ ನಂದಿಸಿದ್ದಾರೆ, ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ತಾವೀಗ ಹೊತ್ತಿ ಉರಿತಾ ಇರೋದನ್ನು ನೋಡ್ತಾ ಇದ್ದೀರಾ, ಬೆಂಕಿ ನಂದಿಸಿರೋದು ನೋಡ್ತಾ ಇದ್ದೀರಾ. ಬಟ್ ನಿಮಗೆ ಈ ಬಸ್ ನೋಡಿ ಆ ಕಂಡೀಷನ್ನು, ಆ ಬಂದು ಗುದ್ದಿರೋ ರಭಸಕ್ಕೆ ನಿಮಗೆ ಎಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಇದೆ ಅದನ್ನು ಹೆಂಗೆ ತೆಕ್ಕೊಂಬರ್ತಾರೆ? ಆಗಲ್ಲ. ಆ ಲಾರಿ ಕತೆ ನೋಡಿ ಹೆಂಗಿದೆ ಅಂತ, ಲಾರಿ ಪರಿಸ್ಥಿತಿ ನೋಡಿ. ಆಕ್ಸಿಡೆಂಟ್ ಈಸ್ ಆಕ್ಸಿಡೆಂಟ್ ಅಷ್ಟೇ. ಅಲ್ಲಿ ಏನು ಆಗಬೇಕಾಗಿತ್ತು ಅದು ಆಗೋಗಿದೆ. ಈಗ ನಾವು ಅದನ್ನು ಹಾಗೆ ಮಾಡ್ತಾಯಿದ್ರು ಹೀಗೆ ಮಾಡ್ತಾಯಿದ್ರು ಅನ್ನೋದಕ್ಕಿಂತ ಮುಂದೇನಾಗಬೇಕು ಅಂತಕ್ಕಂಥದ್ದನ್ನು ನೋಡಬೇಕಷ್ಟೆ. ಸದ್ಯದ ಮಾಹಿತಿ ಪ್ರಕಾರ 17 ಜನ ಮೃತಪಟ್ಟಿದ್ದಾರೆ. ಅದಾದ ನಂತರ 9 ಜನ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಮೃತದೇಹಗಳನ್ನು ಸದ್ಯದಲ್ಲೇ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ.